ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕೆ ಅಂದರೆ ನಾನು ಮಧ್ಯದಲ್ಲಿ ಹೇಳೋ ಅಂಥ ಕೆಲವೊಂದು ವಿಷಯಗಳು ನಿಮಗೆ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ವಿಶೇಷವಾಗಿ ತುಂಬ ಆರ್ಥಿಕ ಸಮಸ್ಯೆ ಇರುತ್ತೆ. ಮನೆಯಲ್ಲಿ ಎಷ್ಟೇ ಸಂಕಲ್ಪ ಮಾಡಿ ದುಡಿತಾ ಇದ್ರೂ ಅದು ಕೈ ಹತ್ತುತ್ತಾ ಇರೋಲ್ಲ. ಆಮೇಲೆ ಮದುವೆ ಆಗದೆ ಇರೋದು, ಮಕ್ಕಳಿಗೆ ವಿದ್ಯಾಭ್ಯಾಸ ತಲೆಗೆ ಹತ್ತದೇ ಇರೋದು, ಇಂಥದಕ್ಕೆಲ್ಲ ಒಂದಷ್ಟು ಪರಿಹಾರನ ನಾವು ದೇವಸ್ಥಾನಗಳಿಗೆ ಹೋಗಿ ಮಾಡ್ಕೋಬೇಕು ಅಂತ ಇಲ್ಲ. ಮನೆಯಲ್ಲಿ ನಾವು ಮಾಡೋವಂಥ ಪೂಜೆಗಳಿಂದನೂ ಕೂಡ ಎಷ್ಟೊಂದು ಚೇಂಜಸ್ನ ಕಾಣ್ಬೋದು. ಸೊ ಹಾಗಾಗಿ ಅದ್ರ ಬಗ್ಗೆನೇ ಇವತ್ತಿನ ವಿಡಿಯೋ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇರೋದು. ಓ ಮೊದಲಿಗೆ ಗಣೇಶನ ಪೂಜೆನ ನಾವು ಸಂಕಷ್ಟಹರ ಚತುರ್ಥಿ ಬಂದಾಗಲೇ ಮಾಡಬೇಕು ಅಂತ ಇಲ್ಲ. ಪ್ರತಿ ಮಂಗಳವಾರ 5 ಮಂಗಳವಾರ ಇಲ್ಲ 9 ಮಂಗಳವಾರ ಈ ಥರ ದೀಪನ ಹಚ್ಚಿಟ್ಟು ಈ ಥರ ಪೂಜೆ ಮಾಡ್ಕೊಳ್ತಾ ಬನ್ನಿ. ತುಂಬ ಚೇಂಜಸ್ ಕಾಣ್ತೀರಾ ಖಂಡಿತವಾಗ್ಲೂ. ಸಾಧ್ಯವಾದರೆ ಗರಿಕೆನ ಇಡೋದನ್ನ ಮರಿಬೇಡಿ. ಗರಿಕೆ ಇಟ್ಟು ನಾನು ಇವಾಗ ತೋರಿಸೋ ಅಂಥ ರೀತಿಯಲ್ಲಿ ಪೂಜೆ ಮಾಡ್ತಾ ಬನ್ನಿ. ಗಣೇಶ ವಿಘ್ನ ವಿನಾಶಕ ಅಂತ ಹೇಳ್ತಾರೆ. ನಮ್ಗೇನೇ ಲೈಫಲ್ಲಿ ವಿಘ್ನಗಳಿದ್ರೂ ಅದನ್ನೆಲ್ಲದನ್ನು ಪರಿಹಾರ ಮಾಡೋ ಶಕ್ತಿ ಇರೋದು ಗಣಪತಿಗೆ. ಸೊ ಹಾಗಾಗಿ ಗಣೇಶನ ಪೂಜೆಯನ್ನು ಮಾಡ್ಕೊಳ್ಬೇಕು ಮನೆಯಲ್ಲಿ. ಇದು ಸಂಕಷ್ಟಹರ ಚತುರ್ಥಿ ದಿನ ಮಾಡಬೇಕು ಅಂತಿಲ್ಲ. ಪ್ರತಿ ಮಂಗಳವಾರ ಈ ಥರ ಮಾಡ್ತಾ ಬನ್ನಿ. ತುಂಬಾ ಒಳ್ಳೆಯದಾಗುತ್ತೆ. ಬೆಳ್ಳಿದಿದ್ರೆ ಗಣೇಶನ ವಿಗ್ರಹ ತಗೋಬೋದು. ಇಲ್ಲಾಂದರೆ ಹಿತ್ತಾಳೆದು ಬರುತ್ತಲ್ವ, ಒಂದು ಪುಟ್ಟ ವಿಗ್ರಹ ತಗೊಳ್ಳೇಬೇಕು. ಅದನ್ನು ಪುಟ್ಟದು ಮುಷ್ಟಿ ಒಳಗಿರಲಿ. ಅದಕ್ಕೆ ನೀಟಾಗಿ ವಾಶ್ ಮಾಡಿಕೊಂಡು ಗಂಧ ಮತ್ತು ಅರಿಶಿನ, ಕುಂಕುಮ, ಇದು ಕುಂಕುಮವನ್ನು ಮಾತ್ರ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ. ಗಂಧವನ್ನು ಫಸ್ಟ್ ನೀಟಾಗಿ ಹಚ್ಕೊಂಡು ಆಮೇಲೆ ಕುಂಕುಮನ ಇಟ್ಕೊಂಡು ಮೊದಲು ಒಂದು ಪ್ಲೇಟಲ್ಲಿ ಹಿತ್ತಾಳೆದು ಪ್ಲೇಟು, ತಾಮ್ರದ್ದು ಯಾವುದಾದ್ರೂ ಪ್ಲೇಟ್ ಇದ್ದರೆ ತಗೊಳ್ಳಿ. ಅದಕ್ಕೆ ಮೊದಲು ಗಣೇಶನಿಗೆ ಏನು ಇಷ್ಟ ಅನ್ನೋದನ್ನ ತಿಳ್ಕೊಳ್ಬೇಕು ನಾವು. ಹೂವುಗಳಲ್ಲಿ ದಾಸವಾಳ, ಕೆಂಪು ದಾಸವಾಳ ಅಂದರೆ ತುಂಬ ಇಷ್ಟ ಅಂತೆ ಗಣೇಶನಿಗೆ. ಹಾಗೆಯೇ ನಿಮಗೆ ಈ ಬಿಳಿ ಎಕ್ಕದ ಗಿಡ ಅಂತ ಗೊತ್ತಾ? ಬಿಳಿ ಎಕ್ಕದ ಹೂವು ಸಿಗತ್ತೆ. ಅದ್ರದ್ದು ಕೂಡ ಗಣೇಶನಿಗೆ ತುಂಬ ಇಷ್ಟ. ಆಮೇಲೆ ನಿಮ್ಮ ಹತ್ರ ವಿಗ್ರಹ ಇಲ್ಲ ಅಂದರೆ ಏನು ಮಾಡೋದು ಅಂತ ಕೇಳ್ತಾ ಇರ್ತೀರ. ಅಕಸ್ಮಾತ್ ನಿಮ್ಮ ಹತ್ರ ವಿಗ್ರಹ ಇಲ್ಲ ಅಂದರೆ ಅರಿಶಿಣದ ಉಂಡೆನ ನೀರಲ್ಲಿ ಕಲಸ್ಬಿಟ್ಟು ಅರಿಶಿಣದ ಉಂಡೆ ಮಾಡಿ ಅದನ್ನು ಕೂಡ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಇಟ್ಟು ಪೂಜೆನ ಮಾಡ್ಕೊಳ್ಬೋದು. ಗರಿಕೆನ ಅದಕ್ಕೇನೆ ನಾನು ಪಾಟಲ್ಲೇ ಬೆಳೆಸ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ನೆಲದಲ್ಲೆಲ್ಲ ಅಲ್ಲಿ ಇಲ್ಲಿ ತಂದರೆ ನನಗೆ ಅಲ್ಲೆಲ್ಲರೂ ತುಳಿದಾಡಿರ್ತಾರೆ, ಒಗ್ದಿರ್ತಾರೆ ಅಂತ ನಾನು ಪಾಟಲ್ಲೇ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಪ್ರತಿ 21 ಗರಿಕೆ, 9 ಗರಿಕೆ ಎಷ್ಟಾದ್ರೂ ಈ ಥರ ಕಿತ್ತು ಗರಿಕೆನ ಇಡೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆಯೇ ನಾನು ಬಿಳಿ ಎಕ್ಕದ ಗಿಡ ಅಂತ ಹೇಳಿದೆ. ಅದು ತುಂಬ ಇಷ್ಟ ಪ್ರಿಯವಾಗಿರೋವಂಥದ್ದು. ನಿಮಗೆ ಹತ್ರದಲ್ಲೆಲ್ಲಾದ್ರೂ ಸಿಕ್ಕರೆ ಅದನ್ನು ತೊಗೊಂಡು ಬಂದು ಹಾರ ಕಟ್ಟಿ ಪೋಣಿಸಿ ಹಾಕ್ಬೋದು. ನಾನು ಇವತ್ತು ನನಗೆ ಎಷ್ಟೊಂದು ನನ್ನ ಮಗನೇ ತಂದುಕೊಟ್ಟಿದ್ದ ಅಂತ ಇದನ್ನು ಬಿಳಿ ಎಕ್ಕದ ಹೂವನ್ನ ತೊಗೊಂಡು ಬಂದಿದ್ದೆ. ಹಾಗೆಯೇ ಕೆಂಪು ದಾಸವಾಳ ತುಂಬ ಪ್ರಿಯವಾಗಿರುವಂಥದ್ದು ಗಣೇಶನಿಗೆ. ಸೊ ಹಾಗಾಗಿ ಇದನ್ನೆಲ್ಲ ಇಟ್ಟು ನಾವು ಪ್ರತಿಯೊಂದು ಹೂವನ್ನ ಮುಡಿಸುವಾಗ ಓಂ ಗ್ಲಂ ಗಣಪತಿಯೇ ನಮಃ, ಓಂ ಗ್ಲಂ ಗಣಪತಿಯೇ ನಮಃ ಅಂತ ಹೇಳ್ಕೊಳ್ತಾ ಮುಡಿಸ್ಕೊಳ್ತಾ ಹೋಗಬೇಕು. ನೋಡಿ ಈ ಥರ ಇರುತ್ತೆ. ಇದು ಬಿಳಿ ಎಕ್ಕದ ಗಿಡ ನೋಡಿದ್ದೀರಲ್ವ? ಈ ಥರ ಇರುತ್ತೆ. ಅದನ್ನು ಕೆಲವರು ಹಾಗೆ ಪೋಣಿಸ್ತಾರೆ. ಅದನ್ನು ಆ ಥರ ಪೋಣಿಸ್ಬಾರ್ದು. ಒಳಗಡೆ ತೆಗಿಬೇಕು. ಆ ಸಿಪ್ಪೆನ ತೆಗೆದಿದ್ದಾದ್ಮೇಲೆ ಒಂದು ಒಳಗಡೆ ಈ ಥರ ಹೂವು ಬರುತ್ತೆ. ನಾನಿಲ್ಲಿ 21 ಆ ಹೂವನ್ನ ಪೋಣಿಸಿದ್ದೀನಿ. ತುಂಬ ಇಷ್ಟ ಅಂತೆ. ನಾವು ಇದನ್ನು ಸಂಕಲ್ಪ ಮಾಡಿ ಈ ಎಕ್ಕದ್ದು ಇದನ್ನು ಹಾರ ಮಾಡಿ ಹಾಕಿದ್ರೆ ಗಣೇಶನಿಗೆ ನೀವೊಂದು 5 ವಾರ ಹಾಕ್ತಾ ಬನ್ನಿ. ಎಷ್ಟು ಚೇಂಜಸ್ ಕಾಣುತ್ತೆ ಲೈಫಲ್ಲಿ ಅಂದರೆ ಸಂಕಲ್ಪನ ಮೊದಲೇ ಮಾಡ್ಕೊಳ್ಳಿ. ನೀವೇನಕ್ಕೆ ಪೂಜೆ ಮಾಡ್ತಾ ಇದ್ದೀರಾ, ಯಾವುದಕ್ಕೋಸ್ಕರ ಬೇಡ್ಕೊಳ್ತಾ ಇದ್ದೀರಾ ಅಂತ ಮಾಡಿಕೊಂಡು ಆಮೇಲೆ ನೀವು ಪೂಜೆನ ಶುರು ಮಾಡಿ. 5 ವಾರ 9 ವಾರ ಮಾಡ್ಬೋದು. ಸೊ ಈ ಥರ ಒಂದು ಪ್ಲೇಟಲ್ಲಿ ಇಟ್ಟು ಸಪ್ರೇಟಾಗಿ ಗಣೇಶನ ಪೂಜೆ ಮಾಡಬೇಕು. ಸಂಕಲ್ಪ ಮಾಡ್ಕೊಳ್ಬೇಕು. ನಾವು ಯಾವ ಕೆಲಸಕ್ಕೆ ಇವಾಗ ಕೆಲವರಿಗೆ ಮದುವೆ ಆಗಿಲ್ಲ ಅಂದವರು, ಮಕ್ಕಳಾಗಿಲ್ಲ ಅಂದವರು, ಕೆಲಸ ಸಿಕ್ಕಿಲ್ಲ ಅಂದವರು, ವಿದ್ಯಾಭ್ಯಾಸ ಮೇಯ್ನಾಗಿ ಮಕ್ಳ ಕೈಲಿ ಮಾಡಿಸಿದ್ರೆ ಇನ್ನೂ ತುಂಬ ಒಳ್ಳೆಯದು ಮಕ್ಕಳಿಗೆ. ಎಲ್ಲ ದೇವತೆಗಳಿಗಿನ್ನ ಅಧಿದೇವತೆ ಗಣೇಶ ಅಂತ ಹೇಳ್ತಾರೆ. ಸೊ ಹಾಗಾಗಿ ಗಣೇಶನಿಗೆ ಮೊದಲ ಪೂಜೆ. ನೀವೆಲ್ಲ ಕಡೆ ಅಬ್ಸರ್ವ್ ಮಾಡಿ, ಯಾವುದೇ ಒಂದು ಫಂಕ್ಷನ್ ಮಾಡಲಿ, ಒಂದು ಮದುವೆ ಮಾಡಲಿ, ಒಂದು ಕಾರ್ಯ ಮಾಡಲಿ, ಒಂದು ಮನೆ ಗೃಹ ಪ್ರವೇಶ ಮಾಡಲಿ, ಪ್ರತಿಯೊಂದು ಕಡೆನೂ ಒಂದು ಗರ್ಕಿ ಇದನ್ನು ಸಗಣಿನಲ್ಲಿ ಮಾಡಿರ್ತಾರೆ. ಇಲ್ಲಾಂದರೆ ಇದು ಅರಿಶಿಣ ಪುಡಿನಲ್ಲಿ ಗಣೇಶನ ಮಾಡಿಟ್ಟು ಗಣೇಶನಿಗೆ ಮೊದಲ ಪೂಜೆ ಮಾಡ್ತಾರೆ. ಒಂದು ನೈವೇದ್ಯಕ್ಕೆ ನಾನಿವತ್ತು ಬಾಳೆಹಣ್ಣು ಮತ್ತು ತೆಂಗಿನಕಾಯಿ, ಸಕ್ಕರೆನ ಹಾಕಿ ಮಾಡಿಟ್ಕೊಳ್ತಾ ಇದ್ದೀನಿ. ಯಾವ್ದಾದ್ರು ಅಕಸ್ಮಾತ್ ನಿಮ್ಮ ಹತ್ರ ಮಾಡಕ್ಕೆ ಇದಾಗಿಲ್ಲ ಅಂದ್ರೂ ಒಂದು ಸ್ವಲ್ಪ ಕಡಲೆ ಮತ್ತು ಸಕ್ಕರೆನಾದ್ರೂ ನೈವೇದ್ಯಕ್ಕೆ ರೆಡಿ ಮಾಡಿ ಇಟ್ಕೊಳ್ಬೇಕು. ಮಾಡಿಟ್ಟರೆ ತುಂಬ ಒಳ್ಳೆಯದು.
ಸೊ ಹಾಗಾಗಿ ಪೂಜೆಗೆಲ್ಲ ಫಸ್ಟು ರೆಡಿ ಮಾಡಿಕೊಂಡು ಇವಾಗ ನಾನು ನೈವೇದ್ಯನೂ ಕೂಡ ಮಾಡ್ಕೊಂಡಿದ್ದೀನಿ. ಬಾಳೆಹಣ್ಣು ಇದ್ರೂ ಈ ಥರ ನೈವೇದ್ಯನ ನಾವು ಬಾಳೆ ಎಲೆಯಲ್ಲಿ ನೈವೇದ್ಯನ ಇಟ್ಟರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಬಾಳೆ ಎಲೆ ನನಗೆ ಫ್ರೆಶ್ ಆಗಿ ಸಿಗತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು ಸಾಮಾನ್ಯವಾಗಿ. ಇದನ್ನೊಂದು ಮಾಡ್ಕೊಳ್ಬೇಕು. ಕಡಲೆಕಾಳು ಮತ್ತು ಅಕ್ಕಿ ಇದನ್ನು ಒಂದು 2 ಅವರು ನೆನೆಸಿಡಬೇಕು ನೀರಲ್ಲಿ. ನೆನೆಸಿಟ್ಟು ಇದನ್ನು ಮಿಸ್ ಮಾಡದೆ ಮಾಡ್ಕೊಳ್ಬೇಕು. ಗಣೇಶನಿಗೆ ತುಂಬ ಪ್ರಿಯವಾಗಿರುವಂಥದ್ದು. ಇದನ್ನು ನೀರೆಲ್ಲ ತೆಗೆದಿದ್ದಾದಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿ ಇದನ್ನು ಕಲಿಸ್ಬೇಕು. ಇದಕ್ಕೆ ನೆನಾಕ್ ನೆಂಗಡ್ಲಿ ಅಂತಲೂ ಕರೀತಾರೆ. ಇದು ಗಣೇಶನಿಗೆ ತುಂಬ ಹಸಿ ಅಕ್ಕಿ, ಹಸಿ ಕಡಲೆಕಾಳು, ಅರಿಶಿನ ಪುಡಿ ಹಾಕಿ ಇದನ್ನು ಕಲಸಿದ್ದಾದಮೇಲೆ ಇದು ತುಂಬ ಪ್ರಿಯವಾಗಿರುವಂಥದ್ದು ಅಂತೆ. ಈಗ ಮಾಸ್ತಮ್ಮನ ಮಾಡುವಾಗ ಮತ್ತು ಊರ ಕಡೆ ನೀರು ಗಂಗೆ ಪೂಜೆ ಮಾಡುವಾಗ ಎಲ್ಲ ಕಡೆನೂ ಗಣೇಶನಿಗೆ ಇದನ್ನ ಇಟ್ಟೇ ಇಟ್ಟಿರ್ತಾರೆ. ನೀವು ನೋಡಿರ್ತೀರ ಕೆಲವರು. ಇದು ತುಂಬ ಪ್ರಿಯವಾಗಿರುವಂಥದ್ದು ಗಣೇಶನಿಗೆ ಈ ನೈವೇದ್ಯ. ಕಡಲೆಕಾಳು ಮತ್ತು ಅಕ್ಕಿ ಅದನ್ನು ಆವಾಗಲೇ ಪ್ಲೇಟ್ ಇಟ್ಕೊಂಡ್ವಲ್ಲ ಆ ಗಣೇಶನ ಮುಂದೆ ಅಲ್ಲಿ ಇಟ್ಕೊಳ್ಬೇಕಾಗತ್ತೆ ಇದನ್ನು. ಈ ನೈವೇದ್ಯನ ನಾವು ಬೇರೆ ನೈವೇದ್ಯ ಎಷ್ಟೇ ಮಾಡಿದ್ರೂ ಇದು ತುಂಬ ಪ್ರಿಯವಾಗಿರುವಂಥದ್ದು ಗಣೇಶನಿಗೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಅದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಮಾಡಲೇಬೇಕು. ನೀವು ಆರ್ಥಿಕ ಸಮಸ್ಯೆಗೋ, ಮದುವೆಗೋ ಯಾವುದಕ್ಕೆ ಪೂಜೆ ಮಾಡ್ತಾ ಇದ್ದೀರಾ, ಯಾವುದಕ್ಕಾದ್ರೂ ಮಾಡಲಿ ಗಣೇಶನಿಗೆ ಇದನ್ನು ಇಟ್ಕೊಳ್ಬೇಕು. ಈ ಥರ ಯೆಲ್ಲೋ ಕಲರ್ ಉಂಡೆ ಸಿಗತ್ತೆ. ಇದು ಗ್ರಂಥಿಗೆ ಅಂಗಡಿನಲ್ಲಿ ಎಲ್ಲ ಕಡೆನೂ ಸಿಗತ್ತೆ. ಒಂದು ₹15 ₹10 ಇರ್ಬೋದೇನೋ. ಇಲ್ಲ ಅಂದರೆ ನಿಮಗೆ ಎಲ್ಲೋ ಸಿಗಲಿಲ್ಲ ಅಂದರೆ ವೈಟ್ ಆದ್ರೂ ತೊಗೊಂಡು ಅದಕ್ಕೆ ನೀಟಾಗಿ ಅರಿಶಿಣನ ಹಚ್ಕೊಳ್ಬೇಕು. ಇದನ್ನು ಹಚ್ಚಿದ್ದಾದಮೇಲೆ ಇದು ಅಕ್ಕಿ ಮತ್ತು ಇದನ್ನು ಕಲಸಿದ್ದೀವಲ್ವ ಇದು ಕಂಕಣ. ಇದನ್ನು ನೀವು 5 ವಾರ ಮಾಡ್ತೀರೋ 9 ವಾರ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಒಂದೊಂದು ವಾರ ಮಾಡುವಾಗ್ಲೂ ಈ ಕಂಕಣನ ಗಣೇಶನ ಮುಂದೆ ಇಟ್ಟು ಪೂಜೆ ಮಾಡಿ, ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ನೀವು ಏನಕ್ಕೆ ಮಾಡ್ತಾ ಇದ್ದೀರಾ ಸಂಕಲ್ಪ ಮಾಡಿರ್ತೀರಲ್ವ ಇದನ್ನು ಲಾಸ್ಟಲ್ಲಿ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಇದನ್ನು ಹಸಿರು ಗಿಡಕ್ಕೆ ಕಟ್ಟಬೇಕು. ಸೊ ಇದನ್ನು ಕಟ್ತಾ ಬನ್ನಿ. ನೀವು 5 ವಾರ 9 ವಾರ ನೀವೇನು ಅಂದ್ಕೊಂಡು ಮಾಡಿರ್ತೀರೋ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ಕೆಲಸ ಆಗೇ ಆಗುತ್ತೆ. ಇದನ್ನು ಕಟ್ಟೋದು ಮರಿಬಾರ್ದು. ಪೂಜೆ ಎಲ್ಲ ಆದಮೇಲೆ ಇದನ್ನು ಕಟ್ಟಿ ದೀಪ ಹಚ್ಚಿ ದೇವರ ಗಣೇಶನ ಮುಂದೆ. ಆದರೆ ಗಣೇಶನ ಬೇರೆ ಸಪ್ರೇಟಾಗಿ ಪ್ಲೇಟಲ್ಲಿ ಇಟ್ಟು ಗರಿಕೆ ಇಟ್ಟು ಮತ್ತು ನೆನಾಕ್ ನೆಂಗಡ್ಲೆ ಮಾಡೋದನ್ನ ಮರಿಬಾರ್ದು. ಅದನ್ನು ಕೂಡ ಮಾಡಿ ಇಟ್ಟು ಪೂಜೆ ಮಾಡಬೇಕು. ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಆ ದಾರ ಇದೆಯಲ್ವಾ ಯೆಲ್ಲೋ ಕಲರ್ ದಾರ ಅದು ಕಂಕಣ. ಅದನ್ನು ನೀವು ಸಂಕಲ್ಪ ಮಾಡಿ ನೀವು ಏನು ಪೂಜೆ ಮಾಡ್ತಿದ್ದೀರಾ ಅಂತ ಮೊದಲಿಗೆನೇ ಕೇಳಿಕೊಂಡು ಅದನ್ನು ಹಸಿರು ಗಿಡಕ್ಕೆ ಕಟ್ಟಿ ಪೂಜೆ ಮಾಡ್ತಾ ಬನ್ನಿ. ನಿಜವಾಗ್ಲೂ ಒಳ್ಳೆಯದು. ಪೂಜೆ ಮಾಡುವಾಗ 21 ಬಾರಿ ಓಂ ಗ್ಲಂ ಗಣಪತಿಯೇ ನಮಃ ಅಂತ ಈ ಶ್ಲೋತ್ರನ ಹೇಳ್ಕೊಳ್ಳಿ. ಹಾಗೆಯೇ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭೆ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಅನ್ನೋದು ಒಂದು ಸಣ್ಣ ಮಂತ್ರವನ್ನು ತಪ್ಪಿಲ್ಲದೆ ಗಣೇಶನ ಮುಂದೆ ಹೇಳ್ಕೊಳ್ಳಿ. ಹೇಳ್ಕೊಳ್ತಾ ಪೂಜೆ ಮಾಡ್ತಾ ಬನ್ನಿ. ಮೊದಲಿಗೆ ನೀವು ಎಷ್ಟು ವಾರ ಮಾಡ್ತಾ ಇದ್ದೀರಾ ಮತ್ತು ಯಾವ ವಿಷಯವಾಗಿ ಮಾಡ್ತಾ ಇದ್ದೀರಾ ಅನ್ನೋದನ್ನ ಮೊದಲು ಸಂಕಲ್ಪ ಮಾಡಿ ಗಣೇಶನ ಮುಂದೆ ನೀವೇನೇ ಬಾಯಿ ಬಿಟ್ಟು ಈ ಥರ ಪೂಜೆ ಮಾಡ್ತಾ ಇದ್ದೀನಿ ಗಣೇಶ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಳ್ಳಿ. ಪೂಜೆ ಎಲ್ಲ ಮಾಡಿದ್ದಾದಮೇಲೆ ತುಪ್ಪದ ದೀಪ ಹಚ್ಚೋದನ್ನ ಮರಿಬೇಡಿ. ತುಪ್ಪದ ದೀಪ ಹಚ್ಚಿ ಸಪ್ರೇಟಾಗಿ ಗಣೇಶನಿಗೆ ಇದನ್ನು ಇಡಬೇಕು. ಇದನ್ನು ಮಾರನೇ ದಿನ ಅಂದರೆ ಬುಧವಾರ ಇದನ್ನೆಲ್ಲ ತೆಗಿಬೋದು. ತೆಗೆದು ಮತ್ತು ಮಾಮೂಲಿ ಯೂಶ್ವಲಿ ನೀವು ಪೂಜೆ ಮಾಡ್ಕೊಳ್ಬೋದು. ಸಪ್ರೇಟಾಗಿ ನೀವು ಯಾರು 5 ವಾರ ಮಾಡ್ತೀರೋ ಇಲ್ಲ 9 ವಾರ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಪೂಜೆ ಎಲ್ಲ ಮಾಡಿ ಆ ಕಂಕಣ ಇದೆಯಲ್ವಾ ಯೆಲ್ಲೋ ಕಲರ್ ದಾರ, ಆ ದಾರನ ತುಳಸಿ ಕಟ್ಟೆ ಕಟ್ಬಿಡಿ. ಸೊ ಈ ಥರ ಮಾಡ್ಕೊಂಡು ಬನ್ನಿ. ನೀವೇನು ವಿಷಯಕ್ಕೆ ಪೂಜೆ ಮಾಡ್ತಿದ್ದೀರೋ ಅದು 101% ಖಂಡಿತವಾಗ್ಲೂ ನೆರವೇರುತ್ತೆ. ನಂಬಿಕೆ ಇದ್ದವ್ರು ಮಾತ್ರ ಮಾಡಿ. ಸೊ ನಂಬಿಕೆ ಇಲ್ದವರೆಲ್ಲ ಮತ್ತೆ ಮಾಡಿ ಅದಕ್ಕೊಂದಷ್ಟು ಕಮೆಂಟ್ ಮಾಡಿ ನಮಗೂ ಮನಸ್ಸಿಗೆ ಬೇಜಾರು ಮಾಡಬೇಡಿ. ಸೊ ಅದಕ್ಕೋಸ್ಕರ ಏನಾದರೂ ಪೂಜೆ ಇದ್ದರೆ ಹೇಳಿ, ಮದುವೆ ಆಗಿಲ್ಲ ಅಂದವರು, ಮಕ್ಕಳಾಗಿಲ್ಲ ಅಂದವರು, ಕೆಲಸ ಸಿಕ್ಕಿಲ್ಲ ಅಂದವರು ಅನ್ನೋದು ಒಂದಷ್ಟು ಜನ ಕಮೆಂಟ್ ಮಾಡ್ತಾನೇ ಇದ್ದರು. ಸೊ ಹಾಗಾಗಿ ವಿನಾಶಕನಿಗೆ ಒಂದು ಪೂಜೆ ಮಾಡಿ ಅಂದರೆ ಗಣೇಶನಿಗೆ ಪೂಜೆ ಮಾಡಿ ಸಂಕಲ್ಪ ಮಾಡೋದ್ರಿಂದ ನಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ. ಸೊ ಇದೊಂದು ಪೂಜೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆಯ ತನಕ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್.